ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಬಾತಿಪ್ಪ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ವರ್ಟಿಕಲ್ ಸ್ಟೈಲ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅನ್ನು ಬಳಸಿ ನಿರ್ಮಿಸಿರುವಂತಹ ಪ್ರಪಂಚದ ಮೊದಲ ಸಿಟಿಯ ಬಗ್ಗೆ, ಮೌಂಟ್ ಟಾಂಬೋರಾ ಸ್ಫೋಟದ ಎಫೆಕ್ಟ್ನ ಬಗ್ಗೆ, ಸ್ಯಾಂಟಾ ಕ್ಲಾಸ್ ಹೆಸರನ್ನೇ ಊರಿನ ಹೆಸರು ಮಾಡಿಕೊಂಡಿರುವಂತಹ ಕೆಲವು ಪ್ರದೇಶಗಳ ಬಗ್ಗೆ ಸೇರಿದಂತೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಬಗ್ಗೆ ಇವತ್ತು ನಾನು ಡಿಸ್ಕಷನ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಹಾಗೂ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ, ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಮೊದಲನ ವಿಡಿಯೋನ ಚೆಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಎಲ್ಲಿ ಅನ್ವೆಜಿಟೇಬಲ್ ಫ್ರೂಟ್ಸ್ ಕಾಮೋ ನಾವೀಗ ಡಿಫ್ರೆಂಟ್ ಮ್ಯಾಜಿಕ್ ತೋರಿಸ್ತೀವಿ, ಡಿಫ್ರೆಂಟ್ ಜಾದುಗೆ ತೋರಿಸ್ತೀವಿ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈಗೆ ತಡ್ಬೇಡಿ, ಯಾರು ಕೈಗೆ ಒಳಗೆ ಹಾಕ್ಬೇಡಿ, ಜೋಬಿಗೆ ಒಳಗೆ ಹಾಕ್ಬೇಡಿ. ಕ್ರಿಸ್ಮಸ್ ಅಂದ ತಕ್ಷಣ ಪುಟಾಣಿ ಮಕ್ಕಳಿಗೆಲ್ಲ ಮೊದಲಿಗೆ ನೆನಪಾಗೋದೆ ಈ ಸ್ಯಾಂಟಾ ಕ್ಲಾಸ್, ಕ್ರಿಸ್ಮಸ್ ಟ್ರೀ, ಸ್ಯಾಂಟಾ ಕ್ಲಾಸ್ನ ಹಾರೋ ಜಿಂಕೆಗಳು, ಆ ಫೆಸ್ಟಿವಲ್ನ ಇಮ್ಯಾಜಿನೇಷನ್ಗಳು, ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಮ ದೇಶದಲ್ಲಿ ಅಷ್ಟು ಅದ್ಧೂರಿಯಾಗಿ ಆಚರಣೆ ಆಗದೇ ಇದ್ದರೂ ಕಾಮನ್ಲಿ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಫ್ಯಾಕ್ಟ್ ಏನು ಅಂತಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿರೋ 3 ಸ್ಟೇಟ್ಗಳಲ್ಲಿ ಸ್ಯಾಂಟಾ ಕ್ಲಾಸ್ ಅನ್ನೋ 3 ಊರುಗಳಿವೆಯಂತೆ. ಆರಿಜೋನಾ, ಜಾರ್ಜಿಯಾ ಸ್ಟೇಟ್ಗಳಲ್ಲಿ ಸೇರಿದಂತೆ ಇಂಡಿಯಾನಾ ಅನ್ನೋ ಸ್ಟೇಟ್ ಕೂಡ ಇದೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಲ್ಲೂ ಕೂಡ ಒಂದು ಸ್ಯಾಂಟಾ ಕ್ಲಾಸ್ ಹೆಸರಿನ ಊರಿದೆ. ಯಮನ್ ದೇಶದ ಶಿಬಮ್ ಸಿಟಿಯಲ್ಲಿ 500ಕ್ಕೂ ಹೆಚ್ಚು ಮನೆಗಳು ಪ್ರಾಚೀನ ಕಾಲಕ್ಕೆ ಸೇರಿದ ಮಣ್ಣಿನ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದೆ. ಅವುಗಳಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು 11 ಅಂತಸ್ತಿನಷ್ಟು ಎತ್ತರವಾಗಿದ್ದು ಇನ್ನೂ ಕೂಡ ಗಟ್ಟಿಮುಟ್ಟಾಗಿಯೇ ಇವೆ. ಅಂದಾಜಿನ ಪ್ರಕಾರ 1532ರ ನಂತರದಲ್ಲಿ ಕಟ್ಟಿರಬಹುದು ಅಂತ ಹೇಳ್ತಾರೆ. ಹಾಗೆಯೇ ಈ ಭೂಮಿಯಲ್ಲಿ ವರ್ಟಿಕಲ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗಿಂದ ಕಟ್ಟಿರುವಂತಹ ಮೊದಲ ಸಿಟಿ ಅಂತ ಕರೀತಾರೆ. 1982ರಿಂದ ಈ ಸಿಟಿಯು ಯುನೆಸ್ಕೋದಿಂದ ಸಂರಕ್ಷಿತವಾದ ವಿಶ್ವ ಪಾರಂಪರಿಕ ತಾಣವಾಗಿದೆ. ಘಾನಾದ ವೋಲ್ಟಾ ಸರೋವರದಲ್ಲಿ ಇಷ್ಟು ಕ್ಯೂಬಿಕ್ ಮೀಟರ್ನಷ್ಟು ವಾಟರ್ ಸ್ಟೋರ್ ಆಗಿದ್ದು ವರ್ಲ್ಡ್ನ ಅತಿದೊಡ್ಡ ಆರ್ಟಿಫಿಷಿಯಲ್ ಲೇಕ್ ಆಗಿದೆ. ಇದರ ಉದ್ದ 2500. Here I come. Oh, here I come. Confuse. ಸಾರಿ, 250 ಮೈಲ್ಸ್ನಷ್ಟು ಇದೆ. ಹಾಗೂ ಘಾನಾದ 8502 ಚದರ ಕಿಲೋಮೀಟರ್ನಷ್ಟು ಜಾಗವನ್ನು ಆವರಿಸಿದೆ. ಅಂದರೆ ಘಾನಾದ 3.6% ಜಾಗವನ್ನು ಈ ಸರೋವರವೇ ಆವರಿಸಿದೆ. ಪರಾಗ್ವೆಯ ಎಲ್ಲ ಮನೆಗಳಿಗೆ ಡೋರ್ ಬೆಲ್ಸ್ಗಳು ಇರೋದಿಲ್ಲ, ಅದು ತುಂಬ ರೇರ್. ಅಲ್ಲಿನ ಮನೆಗಳ ಕಿಟಕಿಗಳು, ಬಾಗಿಲುಗಳು ಎಲ್ಲ ಪೂರ್ತಿ ಓಪನ್ ಆಗಿಯೇ ಇರುತ್ತೆ. ಯಾಕಂದರೆ ಅಲ್ಲಿನ ವೆದರ್ ಯಾವಾಗಲೂ ತುಂಬ ಬಿಸಿಯಾಗಿ ಇರುತ್ತೆ. ಆ ಹೆಚ್ಚಾದ ತಾಪಮಾನದ ಕಾರಣದಿಂದ ಹಾಗೆ ಮಾಡ್ತಾರೆ. ಡೋರ್ ಬೆಲ್ಸ್ ಇಲ್ಲದೆ ಇರೋದ್ರಿಂದ ಗೆಸ್ಟ್ ಯಾರಾದರೂ ಬಂದರೆ ಗೇಟಲ್ಲೇ ಚಪ್ಪಾಳೆ ಹೊಡೆದು ತಾವು ಬಂದಿರೋದನ್ನು ಅನೌನ್ಸ್ ಮಾಡಿ ತಿಳಿಸ್ತಾರೆ. ಪ್ರಪಂಚದಲ್ಲಿ 1350 ಆಕ್ಟಿವ್ ಜ್ವಾಲಾಮುಖಿಗಳಿವೆ. ಅದರಲ್ಲಿ 130 ಆಕ್ಟಿವ್ ವಾಲ್ಕೆನೋಸ್ ಇಂಡೋನೇಷ್ಯಾದಲ್ಲೇ ಇದ್ದು ಹೈಯೆಸ್ಟ್ ಆಕ್ಟಿವ್ ವಾಲ್ಕೆನೋಸ್ ಇರುವಂತಹ ಮೊದಲ ದೇಶವಾಗಿದೆ. ಇತ್ತೀಚಿನ ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ 1815ರಲ್ಲಿ ಸ್ಫೋಟವಾದ ಮೌಂಟ್ ಟಾಂಬೋರಾ ಸ್ಫೋಟವು ಭಾರಿ ದೊಡ್ಡ ಸ್ಫೋಟ ಅಂತ ದಾಖಲೆ ಪಡೆದಿದೆ. ಈ ಸ್ಫೋಟ 150 ಕ್ಯೂಬಿಕ್ ಕಿಲೋಮೀಟರ್ನವರೆಗೆ ಬೂದಿ, ಪ್ಯೂಮಿಕ್ ಸ್ಟೋನ್ಸ್ಗಳು ಹಾಗೂ ಬಂಡೆಗಳು ಸೇರಿದಂತೆ 60 ಮೆಗಾಟನ್ನಷ್ಟು ಸಲ್ಫರನ್ನು ವಾತಾವರಣದ ಹೊರಹಾಕುತ್ತದೆ. ಈ ಸ್ಫೋಟದಿಂದಾಗಿ ಅನಾವಶ್ಯಕವಾಗಿ 10,000ಕ್ಕೂ ಹೆಚ್ಚು ಇಸ್ಲ್ಯಾಂಡರ್ಸ್ಗಳು ಪ್ರಾಣವನ್ನು ಕಳ್ಕೊತಾರೆ. ಅಲ್ಲದೆ 35,000ಕ್ಕೂ ಹೆಚ್ಚು ಮನೆಗಳು ನಾಶ ಆಗುತ್ತೆ. ಎಂಥ ದುಃಖದ ಸಂಗತಿ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತಪ್ಪ. ಅಯ್ಯೋ. ಈಗ
ಒಂದು ಸಿಂಪಲ್ ಪ್ರಶ್ನೆ, ಬಿಸಿ ನೀರು ಬೇಗನೆ ಐಸ್ ಆಗಿ ಕನ್ವರ್ಟ್ ಆಗುತ್ತಾ, ತಣ್ಣೀರು ಬೇಗನೆ ಐಸ್ ಆಗಿ ಕನ್ವರ್ಟ್ ಆಗುತ್ತಾ ಅಂತೇಳಿ. ಈ ಪ್ರಶ್ನೆನ ಯಾರು ಕೇಳಿದ್ರು ಕೂಡ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತಾರೆ. ತಣ್ಣೀರು ಮೊದಲೇ ತಣ್ಣಗಿರುತ್ತೆ, ಸೊ ಬಿಸಿ ನೀರಿಗಿಂತ ಮೊದಲೇ ಅದು ಐಸ್ ಆಗಿ ಕನ್ವರ್ಟ್ ಆಗ್ಬೋದು ಅಂತೇಳಿ. ಬಟ್ ನಿಮ್ಮ ಆನ್ಸರ್ ತಪ್ಪು. ತಣ್ಣೀರಿಗಿಂತ ಬಿಸಿ ನೀರು ಬೇಗನೆ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ಸರಿಯಾಗಿ ಗಮನಿಸಿ, 2 ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದಾರೆ. ಒಂದು ಪಾತ್ರೆಯಲ್ಲಿ ಹಾಟ್ ವಾಟರ್, ಇನ್ನೊಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರನ್ನು ತಗೊಂಡಿದ್ದಾರೆ. ಇವರು ಫಸ್ಟ್ ಕೋಲ್ಡ್ ವಾಟರನ್ನು ಚೆಕ್ ಮಾಡ್ತಾರೆ, ಆದರೆ ಅದು ಅಷ್ಟು ಬೇಗನೆ ಐಸ್ ಆಗಲಿಲ್ಲ. ಅದಾದ ನಂತರ ಹಾಟ್ ವಾಟರನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇದು ತಣ್ಣೀರಿಗಿಂತ ಬೇಗನೆ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಎವಾಪರೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಬೇಜಾನ್ ವೀಡಿಯೋಗಳಿವೆ, ಸೊ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸರ್ಚ್ ಮಾಡಿ ತಿಳ್ಕೊಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿದ್ದಂಥ ವಿಶೇಷ. ವಿಡಿಯೋನ ಇಷ್ಟೊತ್ತು ನೋಡಿದ್ದೀರ ಅಂತಂದರೆ ಸ್ವಲ್ಪನಾದರೂ ಇಷ್ಟ ಆಗಿರಲೇಬೇಕು. ವಿಡಿಯೋ ಲೈಕ್ ಕೊಡೋಷ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ನಮ್ಮ ಚಾನಲ್ನ ಇಂಟೆನ್ಷನ್ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲಿಂದ ಆಗುವಂಥ ಹಾನಿಯನ್ನು ತಡೆಗಟ್ಟೋದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ಆ ಒಳ್ಳೆ ಕಂಟೆಂಟ್ನ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೇನೆ. ಅಲ್ಲಿವರೆಗೆ ಬರ್ಲಾ ಭರತ ಕಂಡ ಪ್ರಣಯದಿಂದ